ಗುರುಜಿ, ಈಗ ಸೌಂದರ್ಯ ಲಹರಿಯ ಒಂದು ಸಮಯ. ಯಾವ ವಿಶೇಷ ಮಾಹಿತಿ ತಿಳಿಸ್ಕೊಡ್ತಿದ್ದೀರಾ ಸೌಂದರ್ಯ ಲಹರಿಯ ಕುರಿತಾಗಿ? ಸೌಂದರ್ಯ ಲಹರಿಗೆ ವೀಕ್ಷಕರಿಗೆ, ಎಲ್ಲ ಹೆಣ್ಣುಮಕ್ಕಳಿಗೆ, ವಯಸ್ಸಾದ ಮುಪ್ಪಿನ ಕಾಲದ ಎಲ್ಲ ಹೆಣ್ಣುಮಕ್ಕಳಿಗೆ, ಪುಟ್ಟ ಹೆಣ್ಣುಮಕ್ಕಳಿಗೆ, ಗಂಡಸರು ಕೂಡ ಆ ಸೌಂದರ್ಯ ಲಹರಿನ ವಿಶೇಷವಾಗಿ ಲಾಲಿಸಿ ಪಾಲಿಸ್ಬೋದು. ಯಾತಕ್ಕೆ ಅಂದರೆ ಸೌಂದರ್ಯ ಅನ್ನೋದು ಜಗನ್ಮಾತೆ, ಪ್ರಕೃತಿ ಅನ್ನೋದೇ ಸೌಂದರ್ಯ. ಈ ಪ್ರಕೃತಿಯ ವಾತಾವರಣಕ್ಕೆ ನಾವು ಹೊಂದ್ಕೊಂಡು ಹೋಗದೇ ಇದ್ದರೆ, ಪ್ರಕೃತಿಯನ್ನು ಯಾರು ಸಂರಕ್ಷಣೆ ಮಾಡದೇ ಇದ್ದರೆ ನಾವೇ ಆ ವಿಶೇಷವಾಗಿರತಕ್ಕಂಥ ಹಳ್ಳಕ್ಕೆ ಬೀಳ್ತೀವಿ. ಅದಕ್ಕೆ ನಮ್ಮ ಜೊತೆಗೆ ಏನು ಅಂದರೆ ಪರರ ನೋಟ ಅನ್ನೋದಕ್ಕಿಂತ ಮನೆಯ ಊಟ ಇದ್ದ ಹಾಗೆ. ನಮ್ಮ ಮನೆ, ನನ್ನ ಪ್ರಕೃತಿ, ನನ್ನ ಭೂಮಿ, ನನ್ನ ಈ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡ ಲೋಕದ ಸೌಂದರ್ಯ ಅನ್ನೋದು ಭಗವಂತನಿಗಿಚ್ಚು. ಅದಕ್ಕೆ ಭಗವಂತ ತಾನು ಸೃಷ್ಟಿ ಮಾಡಿರೋದರಲ್ಲಿ ಜಗನ್ಮಾತೆ, ಜಗದ್ವ್ಯಾಪಿಯಾಗಿರ್ತಕ್ಕಂಥ ಆದಿಶಕ್ತಿಯನ್ನು, ಸೌಂದರ್ಯವನ್ನು ಹೊಗಳ್ತಾನೆ ಪರಮೇಶ್ವರ. ಇಂಥ ಒಂದು ಪರಮೇಶ್ವರನ ಸೌಂದರ್ಯ ಲಹರಿಗೆ ಶಂಕರಾಚಾರ್ಯರಿಗೆ ಎಂದೆಂದೂ ನಮಸ್ಕಾರ. ಬನ್ನಿ ಶಂಕರಾಚಾರ್ಯನ ಸ್ವಾಗತಿಸೋದೇ ಆ ಸೌಂದರ್ಯ ಲಹರಿ ವಿಚಾರ ಮಾತಾಡೋಣ. ಜಯ ಜಯ ಶಂಕರ, ಹರ ಹರ ಶಂಕರ. ಇವತ್ತಿನ ದಿವಸ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ಆಕಾಶ ಭೂಮಿ ಒಂದಾದರೆ ಇಡೀ ಜಗತ್ ಸಾಧನೆ ನಂದು, ಪಂಚಭೂತಗಳಾಗಿರ್ತಕ್ಕಂಥ ಪಂಚೇಂದ್ರಿಯಗಳು ನಂದು, ವಿಶೇಷವಾಗಿರ್ತಕ್ಕಂಥ ಈ ಜಗತ್ ಸಾಧನೆಯ ಜೊತೆಗೆ ಆ ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆಯ ಸಾನ್ನಿಧ್ಯ ನಂದು ಅಂತ ಹೇಳ್ತಾರೆ. ಈ ಜಗತ್ ಸಾಧನೆಯ ಜೊತೆಗೆ ನಾವು ನೀವು ಸೌಂದರ್ಯವಾಗಿರ್ತಕ್ಕಂಥ ಈ ಜಗತ್ತಲ್ಲಿ ಏನೇನು ಸೌಂದರ್ಯ ಕಂಡೆ ಅಂದರೆ ಸಾಮ್ರಾಜ್ಯ ಪ್ರಾಪ್ತಿಯಂತೆ. ನಮ್ಮಲ್ಲಿ ಏನು ಪ್ರಾಪ್ತಿ ಬೇಕು ಅಂದರೆ, ನನಗೊಂದು ದೊಡ್ಡ ಸಾಮ್ರಾಜ್ಯ ಇದ್ದಂಗೆ ಬೇಕು ಅಂದರೆ ನನ್ನದೇ ಆದ ಒಂದು ಸಾಮ್ರಾಜ್ಯದಲ್ಲಿ ನಾನು ಇರಬೇಕು, ಯಾರ ಕೈ ಕೆಳಗೂ ಸಿಗಬಾರ್ದು. ಈಗ ಫ್ಯಾಕ್ಟ್ರಿ ಅಂದರೆ ಆ ಫ್ಯಾಕ್ಟ್ರಿಲಿ ಹೋಗಿ ನಾನು ಕೆಲಸ ಮಾಡಲ್ಲ, ನನ್ನದೇ ಆದ ಫ್ಯಾಕ್ಟ್ರಿ ಇರಬೇಕು. ಮನೇಲಿ ಯಾರ್ದೋ ಮನೆ, ಬಾಡಿಗೆ ಮನೇಲಿ ಎಷ್ಟು ವರ್ಷ ಇರೋದೋ, ನಮ್ಮದೇ ಆದ ಮನೆ, ಸ್ವಂತ ಮನೇಲಿರಬೇಕು, ಅದು ನಮ್ಮ ಸಾಮ್ರಾಜ್ಯ. ಅಂದರೆ ವಾತಾವರಣವೇ ನಮ್ಮದು ಅನ್ಸ್ಕೊಳ್ಳೋಕ್ಕೆ ಯಾವತ್ತು ಸ್ವಂತವಾಗಿರುತ್ತೋ ಆ ಸ್ವಂತಕ್ಕೆ ನಾವು ಹೋಗಬೇಕು ಅಂದರೆ ಎಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ಎಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಎಷ್ಟು ಜನ ಪ್ರಯತ್ನ ಪಟ್ಟು ಹೋಗೋಕ್ಕಾಗದೇ ಇರೋ ಋಣ ಇಲ್ಲ. ಅದಕ್ಕೆ ಕರ್ಮಶೇಷ ಅಂತ ಕರಿತೀವಿ. ಅದಕ್ಕೆ ಇಂಥ ಒಂದು ಸೌಂದರ್ಯ ಲಹರಿ ಇವತ್ತಿನ ಜಗನ್ಮಾತೆ ಮಹಾ ಸರಸ್ವತಿಯನ್ನು ಸ್ವಾಗತ ಮಾಡಬೇಕು. ಈ ಒಂದು ಮಹಾ ಸರಸ್ವತಿ ಇವತ್ತಿನ ಸೌಂದರ್ಯ ಲಹರಿಯ 4ನೇ ಶ್ಲೋಕ. ಇವಳು ಸಾಮ್ರಾಜ್ಯವನ್ನು ಕೊಡ್ತಾಳೆ, ಸರ್ವ ಸಾಮ್ರಾಜ್ಯ, ಸಕಲ ಸಾಮ್ರಾಜ್ಯ ಪ್ರಾಪ್ತಿ, ದಾರಿದ್ರ್ಯ ವಿನಾಶಕ ಅಂದರೆ ದಾರಿದ್ರ್ಯನ ಓಡಿಸ್ತಾಳಂತೆ. ಅಂಥ ಒಂದು ಸೌಂದರ್ಯ ದೇವಿಯನ್ನು ನಾವು ಸ್ಮರಣೆ ಮಾಡಿದ್ರೆ ಸಾಕಂತೆ. ನಿಮ್ಮ ಸಾಮ್ರಾಜ್ಯ, ಮನೆ ಇಲ್ವಾ, ಮಕ್ಕಳಿಲ್ವಾ, ನಿಮ್ಮದೇ ಆದ ಒಂದು ಸ್ವಂತ ಭಾವನೆ, ನೀವು ಅಂದ್ಕೊಂಡಿರತಕ್ಕಂಥ ಕಲ್ಪನೆ ನಿಮ್ಮದಾಗಬೇಕಾ? ಇದಕ್ಕೋಸ್ಕರ ಈ 4ನೇ ಶ್ಲೋಕ ಸೌಂದರ್ಯ ಲಹರಿಯನ್ನು. ಮೊದಲು ಸೌಂದರ್ಯ ಲಹರಿನ ಹೇಳ್ಕೊಳ್ಳೋಕ್ಕೆ ಒಂದು ಸಲ ನೋಡ್ಕೊಳ್ಳಿ, 2ನೇ ಸರಿ ಹೇಳ್ಕೊಳ್ಳಿ, ತದನಂತರ ಪುಸ್ತಕವನ್ನು ಜೊತೆಗೆ ಇಟ್ಕೊಳ್ಳಿ, ಲಾಲಿಸಿ ಪಾಲಿಸಿ ಆ ಸೌಂದರ್ಯ ದೇವಿಯನ್ನು ಎಷ್ಟು ಹಾಡು ಹೊಗಳ್ತಿರೋ ಆ ವಿಶೇಷವಾಗಿ ಸಾಮ್ರಾಜ್ಯ ಪ್ರಾಪ್ತಿ ನಿಮ್ಮದು. ಬನ್ನಿ ವೀಕ್ಷಕರೇ ನೋಡೋಣ. ಅಭಯವರದೋ ದೈವತಗಣಃ ತ್ವಮೇಕಾನೈವಾಸಿ ಪ್ರಕಟಿತವರಾಭಿತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾನೈವಾಸಿ ಪ್ರಕಟಿತವರಾಭಿತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ತವ ಧನ್ಯ ಪಾಣಿಭ್ಯಾಂ. ಆ ಪಾಣಿಗ್ರಹಣ ಮಾಡತಕ್ಕಂಥ ದೇವಿ ಈಶ್ವರನ ಜೊತೆ ಹೆಜ್ಜೆ ಹಾಕಿ ನಾಟ್ಯ ಮಾಡ್ತಾಳಂತೆ. ಸಮಯಕ್ಕೆ ತಕ್ಕಂತೆ ಅವಳು ನಡೀತಾಳಂತೆ.
ಆ ಸಮಯಕ್ಕೆ ತಕ್ಕಂತೆ ಅಂದರೆ ನೀವು ಯಾವ ಸಮಯದಲ್ಲಿ ಆ ದೇವಿನ ಸ್ಮರಣೆ ಮಾಡ್ಕೊತಿರೋ ಆ ಸಮಯಕ್ಕೆ ತಕ್ಕಂತೆ ಅವಳು ನಿಮ್ಮ ಜೊತೆ ಬಂದ್ಬಿಡ್ತಾಳಂತೆ. ಎಷ್ಟು ಶೀಘ್ರದಲ್ಲಿ ಕರೀತಿರೋ ಅಷ್ಟು ಶೀಘ್ರದಲ್ಲಿ ನಿಮ್ಮ ಜೊತೆನೇ ಇರ್ತಾಳಂತೆ. ತದಾದ್ಮೇಲೆ ತವಾಭ್ಯಾಂ ತವೇಕಾಂ ಅಂದಾಗ ಅವಳು ತವೇಕ ಅಂದರೆ ವಿವೇಕವನ್ನು ಸರಿಪಡಿಸ್ತಾಳಂತೆ. ಇಂದ್ರಾದಿ ದೇವತೆಗಳು ಜೊತೆಗೆ ಕೈಗೂಡಿಸಿ ನೀನು ಈ ಡಿಪಾರ್ಟ್ಮೆಂಟ್, ಅವಳು ಅದನ್ನು ಕೇಳ್ತಾಳೆ, ಕೊಟ್ಬಿಡು ಅಂತಾಳಂತೆ. ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾಳಂತೆ. ಯಾವತ್ತು ಅಂದರೆ ನೀನು ಇಲ್ಲಿ ಶ್ಲೋಕ ಹೇಳ್ಕೊಳ್ಳೋವಾಗಲೇ ಅವಳಲ್ಲಿ ಆರ್ಡರ್ ಮಾಡ್ತಾ ಇರ್ತಾಳೆ. ಇವನಿಗೆ ಇದು ಬೇಕು, ಕಲ್ಪಿಸ್ಕೊಡು. ಇವನಿಗೆ ಇದು ಕೊಡಬೇಕು, ಕೊಡ್ತಾ ಇರು. ಅವನಿಗೆ ಅದು ಅಪೇಕ್ಷೆ ಇದೆ, ಅದನ್ನು ಈಡೇರಿಸು ಅಂತ ಹೇಳಿ ದೇವತೆಗಳಿಗೂ ಅಪೇಕ್ಷೆಯನ್ನು ಈಡೇರಿಸ್ತಾಳಂತೆ. ನೈವಾಸಿ ಅಂತಕ್ಕಂಥದ್ದು ಇಚ್ಛೆಗಳನ್ನು ಅತಿ ಶೀಘ್ರದಲ್ಲಿ ನಿಮಗೆ ಕೊಡಬೇಕಾದ್ದು ಅಂತ. ಅಂದರೆ ನೀವು ಇವತ್ತು ಕೇಳಿದ್ರೆ ನಾಳೆ ಬೆಳಗ್ಗೆ ರಕ್ತ ಬರಲ್ಲ, ಇವತ್ತು ಕುಯ್ದ ತಕ್ಷಣ ರಕ್ತ ಬರುತ್ತೆ. ಆ ತಕ್ಷಣ ಮಾತ್ರ ಆಯ್ಕೆ ನೈವಾಸಿ ಅಂತಕ್ಕಂಥದ್ದು ಆ ಕ್ಷಣಕ್ಕೆ ಕೊಡ್ತಾಳಂತೆ. ಎಷ್ಟು ವಿಶೇಷತೆ. ತದನಂತರ ಭಯದಲ್ಲಿ ನಾವು ಕೇಳ್ಕೋಬಾರ್ದಂತೆ, ಅವಳಿಗೆ ಭಾವನೆಯಲ್ಲಿ ಕೇಳ್ಕೋಬೇಕಂತೆ. ಭಯದಲ್ಲಿ ಕೇಳ್ಕೊಂಡ್ರೆ ತಾಯಿ ಹತ್ತಿರಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ವಂತೆ. ಭಾವನೆಯಲ್ಲಿ ಕೇಳ್ಕೊಂಡ್ರೆ ನಾನು ಯಾವತ್ತೂ ನಿನ್ನವಳು. ನೀನು ಭಯದಲ್ಲಿ ಕೇಳ್ಕೊಂಡ್ರೆ 1 ಕಿಲೋಮೀಟರ್ ದೂರ ಇದ್ದರೆ ನನ್ನ ಮೇಲೆ ನೀನು ಭಯಪಟ್ಟರೆ ನಾನು ಯಾವತ್ತೂ ನಿನಗೆ ಅಭಯವನ್ನು ಕೊಡೋದು. ಅದಕ್ಕೆ ವರ ಭಯಾಂ, ಆ ವರ ಅಭಯ ಎರಡೂ ಲಾಲಿಸ್ಕೊಂತಾಳಂತೆ, ಹೀಗೆ ತಗೊತಾಳಂತೆ. ಏನು ಬೇಕಪ್ಪ ಹೇಳು ಅಂತ ಅಷ್ಟು ಮುದ್ದಾಗಿ ಕೇಳ್ತಾಳಂತೆ. ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥ ಇವಳು ಸಾಮ್ರಾಜ್ಯವನ್ನು ಕೊಡಬೇಕಾದ್ರೆ ನಿನ್ನ ಫಲ ಎಷ್ಟೋ ಅಷ್ಟೇ ಕೊಡ್ತಾಳಂತೆ. ನೀನು ಅಕಸ್ಮಾತ್ ದುರಹಂಕಾರನೋ ಅಥವಾ ಈರ್ಷ್ಯೆ ಅಂದರೆ ಸ್ವಲ್ಪಕ್ಕಿಂತ ಜಾಸ್ತಿ, ನನಗೆ 2 ಮನೆ ಕೊಟ್ಬಿಡು, ನನಗೆ 2 ಕಾರ್ ಕೊಟ್ಬಿಡು, ನನ್ನ ಸಾಮ್ರಾಜ್ಯದಲ್ಲಿ ಇರಬೇಕು ಅನ್ನೋದು ದುರಹಂಕಾರವಂತೆ. ನಾನು ಅನ್ನೋದು ಮನುಷ್ಯನಿಗೆ ಇರಬೇಕಂತೆ, ನಾನತ್ವ ಅನ್ನೋದು ಇರಬಾರ್ದಂತೆ. ನನಗೆ ಬೇಕು ಅನ್ನೋದು ಬೇಕಂತೆ, ಆದರೆ ಯಾವತ್ತೂ ನನಗೆ ಕೊಡಲೇಬೇಕು ಅನ್ನೋ ಆರ್ಡ್ರು ನೀವು ಅವಳಿಗೆ ಮಾಡಬಾರ್ದಂತೆ. ಅದಕ್ಕೆ ಅವಳು ಹೇಳ್ತಾಳೆ ಫಲಮಶಿ ಅಂತಕ್ಕಂಥ ವಿಚಾರ. ಅದಕ್ಕೆ ಚಾಮದಿಕುಂ ಅಂತಕ್ಕಂಥದ್ದು ಯಾವತ್ತು ಪರಮೇಶ್ವರನಲ್ಲಿ ನೀನು ನನ್ನ ಕೇಳೋದಲ್ಲದೆ ನನ್ನ ಜೊತೆ ಪರಮೇಶ್ವರ ಇದ್ದಾನೆ ಅನ್ನೋ ಗಮನ ಇರಬೇಕು. ಅವಳು ಹೇಳ್ತಾಳಂತೆ, ಜಗನ್ಮಾತೆ ನಾನು ನಿನ್ನ ಕಟ್ಕೊಂಡಿದ್ದೀನಿ. ಪರಮೇಶ್ವರ ಅವಳು ಹೇಳ್ತಾಳಂತೆ, ಜಗನ್ಮಾತೆ ನಾನು ನೀನು ಕಟ್ಕೊಂಡಿದ್ದೀನಿ, ಆದರೆ ನನ್ನಲ್ಲಿ ಅರ್ಧ ದೇಹ ನಿಂದಾಗಿದೆ, ನಿನ್ನಲ್ಲಿ ಅರ್ಧ ದೇಹ ನನಗೆ ಕೊಟ್ಟಿದ್ಯಾ, ಆದ್ದರಿಂದ ನಾವಿಬ್ಬರೂ ಸೇರಿ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಜಗನ್ಮಾತೆಗೆ ಪರಮೇಶ್ವರ ಹೇಳ್ತಕ್ಕಂಥ ಅವಕಾಶ. ತದನಂದಮೇಲೆ ಶರಣ್ಯೇ ಅಂದಾಗ ಆ ಶರಣ್ಯೆ ಅಂದರೆ ನೀನು ಶರಣಾಗತವಾಗಬೇಕಂತೆ, ಸಂಪೂರ್ಣವಾಗಿ ಅರ್ಪಿಸ್ಬೇಕಂತೆ. ಅವಳಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕ, ಕೇಳಿದ್ರೆ ಗ್ಯಾರಂಟಿ ಕೊಡ್ತಾಳ, ಆ ಡೌಟ್ ಇರಬಾರ್ದು ನಿಮ್ಮಲ್ಲಿ. ಕೊಟ್ಟೆ ಕೊಡ್ತಾಳೆ, ನಾನು ನಮಸ್ಕಾರ ಮಾಡೇ ಮಾಡಬೇಕು. ಈ ಶ್ಲೋಕವನ್ನು ಹೇಳಿದಾಕ್ಷಣಕ್ಕೆ ಅವಳು ಕೊಟ್ಟೆ ಕೊಡ್ತಾಳೆ, ನನ್ನ ಸಾಮ್ರಾಜ್ಯ ಸಾಪ್ತ. ಅಂದರೆ ನೀನು ಕೇಳಿದಾಕ್ಷಣಕ್ಕೆ ಹಿಂಗೆ ಬಂದು ಉದ್ರಲ್ಲ, ನನ್ನ ಬೆಳಗ್ಗೆ ನಾನು ಮನೆ ಆಗಬೇಕು ಅಂದರೆ. ಅದಕ್ಕೆ ನಿಧಾನವಾಗಿ ಇದನ್ನು ಪ್ರತ್ಯೇಕವಾಗಿ ಹೇಳ್ಕೊತ ಅಲ್ಲಿ ರೆಡಿ ಮಾಡ್ತಾ ಇರ್ತಾಳೆ ಸೈಟು. ನಿಮ್ಮ ಯಜಮಾನರಿಗೆ ಪ್ರಮೋಷನ್ ಕೊಡ್ತಾ ಹೋಗ್ತಾಳೆ, ಲೋನ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಅವಳು ನೀವು ಮಂತ್ರನ ಹೇಳ್ಕೊತ ಲೋನ್ ನಿಮ್ಮ ಯಜಮಾನರಿಗೆ ಸ್ಯಾಂಕ್ಷನ್ ಆಗುತ್ತೆ. 8 ಜನದಲ್ಲಿ ನಿಮ್ಮ ಯಜಮಾನರಿಗೆ ಕೊಡ್ತಾಳೆ. ತದನಂತರ ಏನು ಮಾಡ್ತಾಳೆ, ಆ ಪ್ರಮೋಷನ್ನಿಂದ ಒಂದು ಡೌನ್ ಪೇಮೆಂಟು, ಇನ್ನೊಂದು ಮಿಕ್ಕಿದ ಲೋನು ನಿಮಗೆ ಸ್ಯಾಂಕ್ಷನ್ ಆಗಿ ಆ ಸೈಟ್ ನಿವೇಶನ ನಿಮ್ಮದಾಗತ್ತೆ. ನಿನ್ನ ಸಾಮ್ರಾಜ್ಯದಲ್ಲಿ ನೀನಿರ್ತೀಯ ಅಂತ. ಅದಕ್ಕೆ ಹೇಳೋದು ಸಾಮ್ರಾಜ್ಯವನ್ನು ಕೇಳ್ಕೊಳ್ಳೋದು ದೊಡ್ಡದಲ್ಲ. ಅವಳು ಏನು ಹೇಳ್ತಾಳೆ ಕೊನೆಯದಾಗಿ, ಶರಣ್ಯಂ ಅಂದಾಗ ನೀನು ಸಾಮ್ರಾಜ್ಯಕ್ಕೆ ಹೋದ್ಮೇಲೆ ನನ್ನ ಮರಿಬೇಡ ಅಂತಾಳೆ. ಅದು ನಿಜವಾದ ಸೌಂದರ್ಯ ಲಹರಿ. ಅದಕ್ಕೆ ಹೇಳೋದು ದೇವರನ್ನ ಯಾವತ್ತೂ ಮರಿಬೇಡಿ, ತಾಯಿನ ಯಾವತ್ತೂ ಮರಿಬೇಡಿ, ಜಗನ್ಮಾತೆ ಒಬ್ಬಳೇ ಅಲ್ಲ ಹೆತ್ತ ತಾಯಿನೂ ಮರಿಬೇಡಿ ಅನ್ನೋದು ಈ ವಿಚಾರ, ಆ ಸೌಂದರ್ಯ ಲಹರಿ. ಏನಂತೀರಾ? ಕಾಯ್ತಾ ಇರಿ, ಬಂದೆ.